ಹಾಯ್ ಎಲ್ರಿಗೂ. ಇದು ನನ್ನ ಬೆಳಗಿನ ವ್ಲಾಗ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ನೀವು, ಇನ್ನೂ ಸ್ವಲ್ಪ ಕತ್ತಲೆ ಇದೆ. ಸೊ ಇವಾಗ ಬೇಗ ಬೆಳಕಾಗುತ್ತೆ, ಬಟ್ ಆದರೂ ಇನ್ನೂ ಸ್ವಲ್ಪ ಕತ್ತಲೆ ಇದೆ. ಸೊ ಇವಾಗ ಎದ್ದುಬಿಟ್ಟು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಸೊ ಸ್ವಲ್ಪ ನಂಗೆ ಕೆಲಸ ಇದೆ, ಇಲ್ಲಿ ಅಂಗಳ ಎಲ್ಲ ಗುಡಿಸ್ಕೋಬೇಕು. ಆ ಕೆಲಸ ಮಾಡ್ಕೋಬೇಕು ಇವಾಗ. ಆ ಕೆಲಸ ಮಾಡ್ಕೊಂಡ್ಮೇಲೆ ನಾನು ಒಳಗಿನ ಕೆಲಸ ಮಾಡ್ಕೊಳ್ಳೋದು. ಎದ್ದ ತಕ್ಷಣ ನಾನು ಅದೊಂದು ಕೆಲಸ ಮುಗಿಸ್ಬಿಟ್ರೆ ನಮಗೆ ಯಾವುದೂ ಟೆನ್ಷನ್ ಇರಲ್ವಲ್ವ. ಅದಕ್ಕೆ ಆ ಕೆಲಸ ಮಾಡ್ಕೊತೀನಿ. ನನಗಿಬ್ಬರು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಅವ್ರು ಎದ್ಮೇಲೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಅವ್ರು ಹೇಳೋ ಅಷ್ಟರಲ್ಲಿ ಸ್ವಲ್ಪ ಹೊರಗಿನ ಕೆಲಸ ಮಾಡ್ಕೊಂಡ್ಬಿಟ್ರೆ ನಾನು ಒಳಗಿನ ಕೆಲಸನ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಸೊ ಹಂಗಾಗಿ ನಾನು ಫಸ್ಟು ಹೊರಗಿನ ಕೆಲಸ ಮಾಡ್ಕೋಬೇಕಂತ ಬಂದಿದ್ದೀನಿ. ಈ ಕೆಲಸ ಮಾಡಿಕೊಂಡು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಇವಾಗ ನಾನು ಹೊರಗಿನ ಕೆಲಸ ಎಲ್ಲ ಆಯಿತು. ಸ್ವಲ್ಪ ಅಲ್ಲಿ ಕಸ ಗುಡಿಸೋದಿತ್ತು, ಗುಡಿಸ್ಕೊಂಡು ಬಂದೆ. ಸೊ ಇವಾಗ ನನ್ನ ಅಡುಗೆ ಕೆಲಸ ಇವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಇವಾಗ ಸ್ವಲ್ಪ ಇಲ್ಲಿ ಪಾತ್ರೆಗಳಿದೆ, ಇದನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಪಾತ್ರೆಗಳನ್ನ ರಾತ್ರಿನ ತೊಳ್ಕೊಂಡು ಇಟ್ಕೊಂಡಿರ್ತೀನಿ, ಬಟ್ ರಾತ್ರಿ ಲೇಟ್ ಆಗಿರ್ತೈತೆ ಅಂತ ಹೇಳಿ ದಬ್ಬಾಕಂಗಿಲ್ಲ. ಮುಂಜಾನೆ ಎದ್ದು ಡಬ್ಬ ಹಾಕ್ಕೊತೀನಿ. ಡಬ್ಬ ಹಾಕ್ಕೊಂಡು ಇಲ್ಲಿ ಕಸ ಹೊಡ್ಕೊಳಕತ್ತೀನಿ ರೀ ಮನೇನ. ರಾತ್ರಿ ಮಕ್ಕಳೆಲ್ಲ ಆಟಾಡ್ಕೊತ ಎಲ್ಲ ಸಾಮಾನು ಹತ್ತಾಗಿತ್ತಾಗಂತ ಜಲ್ಲಾಪಲ್ಲಿ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲ ಹತ್ತಿಟ್ಕೊಂಡು ಇವಾಗ ಕಸ ದಬ್ಕೊಳಕತ್ತೀನಿ ನೋಡ್ರಿ. ನಿನ್ನೆ ನಾನು ಇದು ತಿಂಡಿಗೆ ಅಂಥೇಳಿ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅಕ್ಕಿನ ಇವಾಗ ಮಿಕ್ಸಿಗೆ ಹಾಕೋತಿದ್ದೀನಿ. ಸೊ ನೋಡ್ಬೋದು. ಸೊ ನಮ್ಗೆ ಎಷ್ಟು ಜನ ನಾವು, ಸೊ ಹಂಗಾಗಿ 1 ಗ್ಲಾಸ್ ಅಷ್ಟೇ ನೆನೆಸ್ಕೊಂಡಿದ್ದೆ ನಾನು. ನೀರು ದೋಸೆ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೆ. ಅದನ್ನೇ ಇವಾಗ ಅಕ್ಕಿ ತೊಳ್ಕೊಂಬಂದು ನೋಡಿರಿ. ಇವಾಗ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು. ಈ ತೊಳ್ಕೊಂಡು ಅಕ್ಕಿನ ಇವಾಗ ನಾನು ಮಿಕ್ಸಿ ಜಾರ್ನ ಹಾಕ್ಕೊಂಡು ಇದು ಮಾಡ್ಕೊತೀನಿ. ಇದು ನೆನೆಸಿಟ್ಟ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮಾಡ್ಕೊತಾ ಇದ್ದೆ. ಇದೇ ವಿಡಿಯೋದಲ್ಲಿ ನನ್ನದೊಂದು ಚಿಕ್ಕ ಪರಿಚಯನೂ ನಾನು ಹೇಳ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಬಂದುಬಿಟ್ಟು ಮಾದೇವಿ ಅಂತ. ನಾನು ಹೌಸ್ ವೈಫ್. ನನಗೂ 2 ಮಕ್ಕಳಿದ್ದಾರೆ. ಮಕ್ಕಳ ಜೊತೆ ನಾನು ಮನೆಯಲ್ಲೇ ಇರ್ತೀನಿ, ಎಲ್ಲಿಗೂ ಹೊರಗೆ ಹೋಗಲ್ಲ. ಸೊ ನಮ್ಮೂರು ಬಂದುಬಿಟ್ಟು ಬಾಗಲಕೋಟೆ ಹತ್ರ ಒಂದು ಚಿಕ್ಕ ಹಳ್ಳಿಯವರು ನಾವಿವಾಗಿರೋದು ಬಂದುಬಿಟ್ಟು ಮಂಗಳೂರಿನಲ್ಲಿ. ನನ್ನ ಗಂಡ ಬಂದುಬಿಟ್ಟು ಗಾಡಿ ಡ್ರೈವರ್ ಅದರ. ಸೊ ಅವ್ರು ಮಂಗಳೂರಲ್ಲಿ ಗಾಡಿ ಹೊಡ್ಯೋಕೆ ಹೋಗ್ತಾರೆ. ಇದಿಷ್ಟು ನನ್ನ ಒಂದು ಪರಿಚಯ. ಇವಾಗಿಲ್ಲಿ ನಾನು ದೋಸೆ ಮಾಡ್ಕೋಬೇಕಂತೇಳಿ ಮಿಕ್ಸಿ ರುಬ್ಬಿಟ್ಕೊಂಡಿದ್ದು ಹಿಟ್ಟನ್ನ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀನಿ. ಸೊ ನಾನಿವಾಗ ದೋಸೆ ಮಾಡಲ್ಲ, ಯಾಕಂದರೆ ನನ್ನ ಗಂಡ ಹೋಗೋ ಟೈಮ್ಗೆ ಅವ್ರಿಗೆ ಆವಾಗಲೇ ಬಿಸಿಯಾಗಿ ಹಾಕ್ಕೊಟ್ಬಿಡ್ತೀನಿ. ಸೊ ಅದಕ್ಕೆ ಹಿಟ್ಟನ್ನ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಟ್ನಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ನಾ ಇಲ್ಲಿ ದೋಸೆ ಜೊತೆ ನೆನ್ಕೊಳ್ಳೋಕೆ ಶೇಂಗಾ ಚಟ್ನಿನೂ ಮಾಡ್ಕೊಳಕತ್ತೀನಿ. ಶೇಂಗಾ ಚಟ್ನಿಗೆ ಸ್ವಲ್ಪ ಶೇಂಗಾ ಅದನ್ನು ಹುರ್ಕೊಂಡು ಇಟ್ಕೋಬೇಕು ಫಸ್ಟ. ಸೊ ಅದಕ್ಕೆ ನಾನು ಸ್ವಲ್ಪ ತಿಮ್ಮಾರಿ ಎಲೆ ಆಮೇಲೆ ಪುದೀನ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೋತೀನಿ. ತುಂಬ ಚಲೋ ಇರ್ತೈತಿ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಟು ಇನ್ಮೇಲಿಂದ ನನಗೆ ಡಬಲ್ ಕೆಲಸ ಶುರು. ಆ ಕಡೆ ಇವ್ರನ್ನೂ ನೋಡ್ಕೋಬೇಕು, ಆ ಕಡೆ ಕೆಲಸನೂ ಮಾಡಬೇಕು. ಇನ್ಮೇಲಿಂದ ನನಗೊಂದು ಕೆಲಸ ಅಂದರೆ ಇನ್ಮೇಲಿಂದ ಸ್ಟಾರ್ಟ್ ಅನ್ನೋ ಥರ. ಸೊ ಅವನು ಎದ್ಬಿಟ್ಟ.
ಸೊ ನಾನಿಲ್ಲಿ ಚಟ್ನಿನೂ ರುಬ್ಕೊಂಡು ಇಟ್ಕೊಂಡೆ. ಚಟ್ನಿಗೆ ಏನೇನು ಹಾಕ್ತೆ ಅಂತ ತೋರ್ಸೋಕ್ಕಾಗಲಿಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಶೇಂಗಾ, ಆಮೇಲೆ ಪುದೀನ, ಆಮೇಲೆ ಒಂದು ತಿಮಾರೆ ಎಲೆ, ದೊಡ್ಡದು ತಿಮಾರೆ ಎಲೆ ಸಿಗುತ್ತಲ್ಲ ಆ ತಿಮಾರೆ ಎಲೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಅಲ್ಲಿ ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಇವಾಗ ಇಲ್ಲಿ ನೋಡಿ ಇವಳು ಹೇಗೆ ಮಾಡ್ತಿದ್ದಾಳೆ. ಇಡೀ ದಿನ ಹೀಗೆ ಇವರು. ಅಯ್ಯೋ ಸಾಕಾಗಿ ಹೋಗುತ್ತೆ ಈ ಮಕ್ಕಳ ಜೊತೆ. ಸೊ ಇಬ್ಬರು ಕೂಡ ಒಂದೇ ಏಜ್ನವ್ರಲ್ವಾ, ಸೊ ಹಂಗಾಗಿ ಸ್ವಲ್ಪ ಕಷ್ಟ ಹಿಡ್ಕೊಳ್ಳೋದು. ಇದೇ ಥರ ಇಡೀ ದಿನ ತರಲೆ ಮಾಡ್ತಾನೆ ಇರ್ತಾರೆ. ಕೆಲಸ ಅವ್ರದ್ದು ಕೆಲಸ ಅಲ್ಲಿ ನಿಮ್ದು ಬೇರೆ, ಹೌದಿಲ್ಲ? ಏನು ತಗೋಬೇಕಾ? ಹಾಂ ಕೊಡು, ಕಡೆ ಕೊಡು, ಹಾಂ ಕಡೆ, ಮತ್ತೆ ಕಡೆ. ಥ್ಯಾಂಕ್ ಯು. ಭಾಳ ಸೈಲೆಂಟ್ ಅದಾಳ್ರಿ ನನ್ನ ಮಗಳು. ಅಲ್ಲೇ ತಾ ತಾ ತಾ. ಸೊ ಇವಾಗ ದೋಸೆ ಒಂದು ಹಾಕ್ಕೊಂಡು ಬಿಡ್ತೀನಿ. ಸೊ ಅವ್ರು ಹೋಗೋ ಟೈಮ್ ಕೂಡ ಆಯಿತು. ಅವರು ಜಳಕಕ್ಕೆ ಹೋಗ್ಯಾರ. ಅವ್ರಿಗೂ ಹೋಗಿ ಬರೋ ಅಷ್ಟರಲ್ಲಿ ಒಂದೆರಡು ಮಾಡಿಟ್ನಂದ್ರೆ, ಸೊ ಅವ್ರು ಬಂದಮೇಲೆ ಅವ್ರು ತಿನ್ನೋವಾಗ ಒಂದೆರಡು ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳಿ ಮಾಡ್ಕೊಂಡು ಇಟ್ಕೋತಾ ಇದ್ದೆ. ಸೊ ಇವಾಗ ಹಂಚನ್ನು ಕೂಡ ಹಚ್ಬಿಟ್ಟು ಮಾಡ್ಕೋತೀನಿ. ದೋಸೆ ಮಾಡ್ಕೊಳ್ಳಾಕತ್ತಿದ್ದೆ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದು ಬಂದು ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೆ. ಪಪ್ಪ ಅಂತ ನೋಡಿ ಅಲ್ಲಿ ಹೇಗೆ ಕೇಳ್ತಿದ್ದಾನೆ. ಸೊ ಅವನಿಗೆ ಬಂದ ತಕ್ಷಣ ಎಲ್ಲರೂ ಕಣ್ಣಿಗೆ ಕಾಣಬೇಕು, ಇಲ್ಲಾಂದರೆ ಎಲ್ಲರೂ ಯಾರು ಕಾಣಲ್ಲ ಅವ್ರನ್ನೆಲ್ಲ ಕೇಳ್ತಾನೆ ಇರ್ತಾರೆ. ಸೊ ನಾನು ಬೆಳಗಿನ ಅಡುಗೆ ಕೆಲಸ ಎಲ್ಲ ಮುಗೀತು ಇವಾಗ. ಸೊ ಮುಗಿದ್ಮೇಲೆ ಅವ್ರಿಗೂ ಕೂಡ ಸ್ವಲ್ಪ ತಿಂಡಿ ಹಾಕ್ಕೊಟ್ಟೆ. ಅವರು ತಿಂದು ರೆಡಿ ಆಗ್ತಾಯಿದ್ರು. ಸೊ ಇಲ್ಲಿ ಮಕ್ಳಿಗೂ ಸ್ವಲ್ಪ ತಿನ್ನಿಸಿದ್ರೆ ಆಯಿತು, ಬೆಳಗ್ಗೆದು ಹೊಟ್ಟೆ ಖಾಲಿ ಇರುತ್ತೆ ಅಂಥೇಳಿ ಅವ್ರಿಗೂ ಕೂಡ ದೋಸೆ ತಿನ್ನಿಸ್ತಾ ಇದ್ದೆ. ಅವರು ಹೋದರು. ಅಪ್ಪಂಗೆ ಬಾಯ್ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳಿಗೆಲ್ಲ ಚಹಾ ಅಂದರೆ ಜೀವ ಕೊಡ್ತಾರೆ ನಮ್ಮ ಮಕ್ಕಳು. ಸೊ ಚಹಾ ಅಂತ ಕೇಳ್ತಾ ಇದ್ದ. ಬಟ್ ನಾನು ಚಹಾ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಚಹಾ ಅಂತ ಹೇಳಿ ಹಾರ್ಲಿಕ್ಸ್ನ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ ಅವನಿಗೆ. ಬಟ್ ಅವ್ನಿಗೀಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಸೊ ಅವನಿವಾಗ ಹಾರ್ಲಿಕ್ಸ್ ಕುಡಿಲೇ ಇಲ್ಲ. ಲಾಸ್ಟಿಗೂ ಚಹಾ ಹಾಕ್ಕೊಡು, ನನಗೆ ಚಹಾನೇ ಬೇಕು ಅಂತ ಹೇಳಿ ಚಹಾನೇ ಕುಡಿದ್ಬಿಟ್ಟ. ಸೊ ಅವ್ರಿಗೆ ಎಲ್ಲ ತಿಂಡಿ ತಿನಿಸಿ ಎಲ್ಲ ಆದಮೇಲೆ ಮನೇನೂ ಸ್ವಲ್ಪ ಎಲ್ಲ ಗಲೀಜಾಗಿರುತ್ತೆ ಅಲ್ವಾ, ಅಡುಗೆ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಅದನ್ನೇ ಕ್ಲೀನ್ ಮಾಡ್ಕೋಬೇಕಂತೇಳಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳ ಜೊತೆ ಅಲ್ಲಿ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಅವರು ಆಟ ಆಡ್ತಿದ್ದಾರೆ. ಇವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಂತ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೋಬೇಕಂದ್ರೆ ಮತ್ತೆ ಈ ಕಡೆಯಿಂದ ಇವ್ರು ಗಲಾಟೆ ಸ್ಟಾರ್ಟು. ಬಾಗಿಲನ್ನ ಹಾಕೋದು, ತೆಗಿಯೋದು, ಚೀರಾಡೋದು, ಒಬ್ಬಳು ಹಾಕ್ತಾಳೆ, ಒಬ್ಬಳು ತೆಗಿತಾಳೆ, ಈ ಥರ. ಸೊ ಯಾಕೆ ಹೀಗೆ ಮಾಡ್ತೀಯ ಅಂದರೆ ನನಗೆ ಹೈ ಅಂತ ಜೋರು ಮಾಡ್ತಾನೆ ನನ್ನ ಮಗ. ಸೊ ಇವಾಗ ಇಡೀ ದಿನ ಇದೇ ಆಗುತ್ತೆ ನನ್ನ ಕೆಲಸ. ಅರ್ಧ ಕೆಲಸ ಆಗುತ್ತೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಒಪ್ಕೊಂಡು ಕುತ್ಕೊಂಡು ಬಿಟ್ಮೇಲೆ ನನಗೆಲ್ಲ ಒಂದು ಟೆನ್ಷನ್ ಬಿಟ್ಟಂಗೆ ಆಗ್ತದೆ. ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ. ಓಯ್ ಏನದು ನಾಯ್ಸ? ಹಾಂ
ಈ ಥರ ಕ್ಲೀನ್ ಮಾಡ್ಕೊಂಡು. ಸೊ ಇವಾಗೆಲ್ಲ ಕ್ಲೀನ್ ಆಯ್ತು ನೋಡಿರಿ. ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆ ಆದಮೇಲೆ ವಾಪಸ್ ಇದೇ ಥರ ಆಗ್ತದೆ. ಸೊ ಇನ್ನು ಅಲ್ಲಿ ಪಾತ್ರೆ ಇಟ್ಟೀನಿ. ಸೊ ಅಷ್ಟು ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಅಂತಾರೆ. ನೀನ ಭಾಳ ತುಂಟಲ್ಲ, ಹೌದಲ್ಲ? ಪಾತ್ರೆ ಹೋಗ್ರಿ, ಇಷ್ಟು ಪಾತ್ರೆ ತಿಕ್ಕೋಬೇಕಂತ ಹೇಳಿ ಬಂದೇನಿಲ್ಲ. ಸೊ ಇಷ್ಟು ಪಾತ್ರೆ ತಿಕ್ಕೊಂಡು ಆಮೇಲೆ ಬಂದೂರಿ ಅಕ್ಕಿ ನೋಡ್ರಿ ಹೆಂಗೆ ಬರ್ತಾಳಲ್ಲಿ. ನಾನು ಏನಾರ ಒಂದು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ, ಇಲ್ಲಿ ಬಂದುಬಿಟ್ಟು ಸೊ ಸಡನ್ನಾಗಿ ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹೀಗಾಗಿ ನನ್ನ ಕೆಲಸಗಳು 5 ನಿಮಿಷ ಆಗೋ ಕೆಲಸಗಳು 15 ನಿಮಿಷ ಆಗ್ಬಿಡ್ತಾವೆ ರೀ. ಇಡೀ ದಿನ ಇದಾಗತ್ತೆ ನನಗೆ. ಇವ್ರನ್ನ ಎತ್ತೋದು ಒಯ್ಸೋದು ಕೆಲಸ ಆದ್ರೂ ಅದೊಂದು ಮಕ್ಕಳ ಹಿಡ್ಕೊಳ್ಳೋದು ಕೆಲಸ ಅಲ್ಲ. ಆಕಿನೂ ಅಡ್ಡಾಡಂಗಿಲ್ಲ, ಇನ್ನು ಅಂಬಾಗಲ್ಲ ಹೊಕ್ಕಾಳ. ಎಲ್ಲಿ ಬೇಕು ಅಲ್ಲೇ ಕಲ್ಲು ಅನ್ನಲ್ಲ, ಮಣ್ಣು ಅನ್ನಲ್ಲ, ಎಲ್ಲ ಕಡೆನೂ ಆಚೆ ಈಚೆ ಹೋಗ್ತಾನೆ ಇರ್ತಾಳೆ. ತುಂಬ ಕಷ್ಟ ಅವಳನ್ನ ಹಿಡಿಯೋದು. ಮೊದಲನೇ ವ್ಲಾಗ್ ನಿಮಗಿಷ್ಟ ಆದ ಈ ವ್ಲಾಗ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಾಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಮುಂದೆ ನಾನು ಏನೇನು ವೀಡಿಯೋ ಮಾಡ್ತೀನೋ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾವೆ. ಹಾಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ.